ನಾನು ರಘುಪತಿ ನಾಟೇಕರ್, ಸಿದ್ಧಾಂತ್ ಟಿವಿ 77. ಇನ್ನೊಂದ್ ಹೇಳ್ಬೇಕಂದ್ರೆ ತಾಲೂಕ್ ಆಫೀಸರ್ ಈಗ 15 ದಿನದಿಂದ ಇವರು ಹದಿನೈದು ದಿನದಿಂದ ಇವ್ರು ಬಂದಾರ. ಒಂದೇ ದಿನ ಹಾಸ್ಪಿಟಲ್ ಅಲ್ಲಿ ಇದಾರೆ. ಈಗ ಜನವರಿಯಿಂದ ರಿಜಿಸ್ಟರ್ ಅಲ್ಲಿ ನೋಡಿ, ಜನವರಿಯಿಂದ ಒಂದು ಸಂಡೇ ಕೂಡ ಬಂದು ರಿಜಿಸ್ಟರ್ ಅಲ್ಲಿ ಸಿಗ್ನೇಚರ್ ಇದೆ ಅವ್ರದ್ದು. ಅವರು ಕಾಲ್ ಮಾಡಿದ್ರೆ ಒಬ್ರು ರೆಸ್ಪಾನ್ಸ್ ಮಾಡ್ತಿಲ್ಲ. ನಾವು ನಮ್ಮ ಕರ ಸತ್ತಿದೆ ಅಂತ ಹೇಳ್ಬಿಟ್ಟು ನಾವು ಕಾಲ್ ಮಾಡಿದ್ರು, ನಮ್ದು ಫೋನ್ ಪಿಕ್ ಮಾಡ್ತಿಲ್ಲ. ಅವರು ವರ್ಕರ್ಸ್ ಕೂಡ ಕಾಲ್ ಮಾಡಿದ್ರು, ಅವ್ರದ್ದು ರೆಸ್ಪಾನ್ಸ್ ಮಾಡ್ತಿಲ್ಲ. ಯಾರು ನಾಯ್ಕಲ್ ಡಾಕ್ಟರ್ಗೆ ಫೋನ್ ಹಚ್ಕೊಟ್ರಿ ಅವರು. ಅವ್ರಿಗೆ ಕೇಳಿದ್ರೆ ನಮ್ಗೆ ಸಂಬಂಧ ಇಲ್ರಿ ಅಂತ ಹೇಳಿ ಅವ್ರು ಯಾರು ನಾಯ್ಕ, ಅವ್ರ ಹೆಸರೇನು ಡಾಕ್ಟರ್ ಪ್ರಜ್ವಲ್ ಅಂತ ಹೇಳಿ ಅವ್ರು ವ್ಯಾಕ್ಸಿನ್ ಕಳಿಸ್ಬೇಕು ಅಂತ ಕೇಳಿದ್ರೆ ಅದು ನಮ್ ಹುಡುಗಿಯರ ಸಂಬಂಧ ಬರಲ್ರಿ ಅವ್ರು ಅಂತ ಹೇಳ್ತಾರೆ. ನೋಡಿ ರೈತರು ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರ ಅನ್ನೋದು ಏನ್ ಗ್ಯಾರಂಟಿ? ನಾವು ಬೆಳಗ್ಗೆಯಿಂದ ಒಂದು ಏನಿಲ್ಲ ಅಂದ್ರೆ ಒಂದು 50 ಸಲ ಕಾಲ್ ಮಾಡಿದ್ದೀವಿ, ಒಬ್ಬರಾದ್ರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಅದು ಬಂದು ಕವರ್ ಆಗಿದ್ಬಿಟ್ಟು ವ್ಯಾಕ್ಸಿನ್ ನೋಡಿದ್ರಿ ಸುರಪುರ ಅಂತ ದೊಡ್ಡ ತಾಲೂಕದಾಗ ವ್ಯಾಕ್ಸಿನ್ ಇದು ವಾಕಿಂಗ್ ಕೂಲರ್ ಇಲ್ಲ, ಇಲ್ಲಿ ತರಿಸಿಟ್ಟು ಇದು ರಿಮೋಟ್ ಹಿಂದುಳಿದ ದಿನ ತಾಲೂಕಂತಂದು ಇಲ್ಲಿ ತರಿಸಿಟ್ಟು ತೆಗಿಯೋದು. 1962 ಆಂಬುಲೆನ್ಸ್ ನಾ ಬಂದೆ. ಪ್ರಭು ಚೌಹಾಣ್ ಅವರು ಮಿನಿಸ್ಟರ್ ಇದ್ದರು. 8 ಅವರು ಆ್ಯಕ್ಚುಲಿ 6 ಆಂಬುಲೆನ್ಸ್ ಇದು ಮಾಡಿದ್ರು. ಅದೇ ಇಲ್ಲ ಸರ್, ಯಾಕೆ ಎಕ್ಸ್ಟ್ರಾ ಬೇಕಂತ ನಮ್ಮ ಡಿಸ್ಟಿಕ್ ಸೆಕ್ರೆಟರಿ ಮಿನಿಸ್ಟರ್ ಇದ್ದರು ಪ್ರಭು BJP ಗೌರ್ಮೆಂಟ್. ಇಲ್ಲ ಸರ್ ನಾನು 6 ಅಲ್ಲ 8 ಬೇಕು. 8 ಆಂಬುಲೆನ್ಸ್ ಫಸ್ಟ್ ನೀನು ಆಂಬುಲೆನ್ಸ್ ಒಳಗೇರಾಗ ಆ್ಯಕ್ಚುಲಿ ಆಂಬುಲೆನ್ಸ್ ತರಿಸಿದೆ. ಅಲ್ಲಿ 3 ಮಂದಿ ಸ್ಟಾಫ್, ಒಬ್ಬ ಡಾಕ್ಟರ್, ಒಬ್ಬ ವೆಟರಿ ಇನ್ಸ್ಪೆಕ್ಟರ್, ಒಬ್ಬ ಪ್ಯೂನ್ ಕಮ್ ಡ್ರೈವರ್, ಅವ್ರು 3 ಮಂದಿ ಸ್ಟಾಫ್. ಆಮೇಲೆ ಇಲ್ಲಿ ಇಂದ ಸ್ಟಾಫ್ 6-7 ಮಂದಿ ಇಲ್ಲೇ ಅದೇ ಏನಿಲ್ಲ. ಅಟೆಂಡ್ ಆಯ್ತು ಒಂದು ಸಮಸ್ಯೆ ಬಗೆಹರಿಸ್ತೀವಿ, 100% ಬಗೆಹರಿಸ್ತೀವಿ. ಅದುಗಳಂತ EC ಪಾಟೀಲ್ ಸಮಸ್ಯೆ ಉದ್ಭವವಾಗಿದೆ ಅಂದ್ಬಿಟ್ಟು ಊರಿನೆಲ್ಲ ರೈತರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಆಲ್ರೆಡಿ ಆಗಿದೆ. ತಾವು ಇಲ್ಲಿ ಬಂದಿದ್ದೀರಾ, ಯಾವ್ಯಾವ ಕ್ರಮಗಳನ್ನು ಕೈಗೊಳ್ತಿದ್ದೀರಾ? ಈಗ ಮೊಟ್ಟಮೊದಲಾಗಿ ಡೈರೆಕ್ಟ್ ಅವರಿಗೆ ಸಸ್ಪೆಂಡ್ ಮಾಡಲಿಕ್ಕೆ ನಾವು ಅವರಿಂದ ಮೊದಲು ಅವರಿಗೆ ನೀವು ಏನು ಕೊಟ್ಟಿದ್ದೀರಿ ಏನು ಅವ್ರ ಮೇಲೆ ಫಸ್ಟ್ ಕರೆಂಟ್ ನೋಟಿಸ್ ಇಶ್ಯೂ ಇವತ್ತು ಆಲ್ರೆಡಿ ಇಶ್ಯೂ ಮಾಡಿದ್ದೀವಿ. ಇಶ್ಯೂ ಮಾಡಿದ ಒಂದು 24 to 48 ಆನ್ಸರ್ ಮಾಡಬೇಕು. ಇದ್ರ ಬಗ್ಗೆ ನಮ್ಮ ಮೇಲಾಧಿಕಾರಿಗಳು ಸಹಿತ ಇದು ಏನು ಮನವಿ ಕೊಟ್ಟಿದ್ರಿ ಅವ ಆನ್ಸರ್ ಏನು ಮಾಡ್ತಾನೆ ಅದು ಸಹಿತ ಡೀಟೇಲ್ ಆಗಿ ನಾವು ಹೆಡ್ ಆಫೀಸ್ಗೆ ಬರೀತೀನಿ. ಆಮೇಲೆ 100% ನಮಗೆ ರಾಜು ದೇಶಮುಖ್ ಸರ್ ಮೇಲೆ ಜಿಲ್ಲಾ ಉಪನಿರ್ದೇಶಕರು ಪಶುಪಾಲನಾ ಇಲಾಖೆಯವರು ಬಂದಿದ್ದಾರೆ. ಒಂದೇ ಕರೆ ಮಾಡಿ ಸಲಾಗಿ ಸ್ಪಂದನೆ ಕೊಟ್ಟಿದ್ದಾರೆ. ಇವಾಗ BG ಪಾಟೀಲ್ ಸರ್ ಅಂತ ಹೇಳಿದ ತಾಲೂಕು ವೈದ್ಯಾಧಿಕಾರಿ, ಮುಖ್ಯ ವೈದ್ಯಾಧಿಕಾರಿಗಳು ಅವರು ಬಂದಿಷ್ಟು ಯಾವಾಗ ಬಂದಾರೋ ಅಟ್ಮಿ ಇಲ್ಲಿ ಕೆಲಸ ನಿರ್ವಹಿಸಕ್ಕೆ ಯಾವಾಗ ಬಂದರೂ ಗೊತ್ತಿಲ್ಲ. ಆದ್ರೆ ಒಂದು ದಿನ ಸಹಿತ ನಾವು ಆಸ್ಪತ್ರೆಯಲ್ಲಿ ಅವ್ರಿಗೆ ನೋಡಿಲ್ಲ. ಅವ್ರು ಬರೋದು 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಬರ್ತಾರೆ. ಆದ್ರೆ ಆ ರಿಜಿಸ್ಟರ್ ಬುಕ್ ಅಲ್ಲಿ ಮಾತ್ರ ದಿನಾಲೂ ಸಹಿ ಆಗಿತ್ತು ಅಂತ ಗಮನಕ್ಕೆ ಬಂದ ಮೇಲೆ ಸರ್ ದೇಶಮುಖ್ ಸರ್ ಗಮನಕ್ಕೆ ತಂದ ಮೇಲೆ ಅವರು ಸರಿಯಾದ ಒಂದು ಮೇಲೆ ಒಂದು ಕ್ರಮ ಕೈಗೊಳ್ತೀನಿ, ಮತ್ತೆ ಬೇರೆಯವ್ರಿಗೆ ನಿಯೋಜನೆ ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಡ್ತಾರೆ. ಅವ್ರ ಮೇಲೆ ನಮ್ಗೆ ಭರವಸೆ ಇದೆ. 2024 ಸಿದ್ಧಾಂತ ಟಿವಿಯಲ್ಲಿ ದಿನಾಲು ಕಚೇರಿ ಕೆಲಸಕ್ಕೆ ಬಾರದಿರುವುದು ಮತ್ತು ಸುತ್ತಮುತ್ತಲಿನ ಗ್ರಾಮ ಜಾನುವಾರುಗಳು ಲಸಿಕೆ ಹಾಕಲು ಸಾರ್ವಜನಿಕ ಹಣ ಪಡೆಯುತ್ತಿರುವುದು ಸಾರ್ವಜನಿಕ ತಿಳಿದು ಬಂದಿರುತ್ತದೆ. ಹಾಗೂ ಆಸ್ಪತ್ರೆಯಲ್ಲಿ ಲಸಿಕೆ ಇಲ್ಲವೆಂದು ಹಾರಿಕೆ ಉತ್ತರ ನೀಡುತ್ತೀರಿ. ಆದಾಗ್ಯೂ ಹಲವಾರು ಬಾರ ನಮ್ಮ ಕಚೇರಿಯ ಮಾಸಿಕ ಸಭೆಯಲ್ಲಿ ತಿಳಿಸಲು ಪದೇ ದೂರವು ಸ್ವೀಕರಿಸುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ನೀವು ಒಬ್ಬ ಜವಾಬ್ದಾರಿತ ಅಧಿಕಾರಿ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರುವುದು ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ. ಮತ್ತು ಕೇಂದ್ರ ಕಚೇರಿಯಿಂದ ಕೇಳಲಾದ ಇಲಾಖೆ ಸಂಬಂಧಿಸಿದ ಮಾಹಿತಿಯು ಆಡಳಿತ ತಾಂತ್ರಿಕ ವಿಷಯಕ್ಕೆ ಈ ಕಚೇರಿಯಿಂದ ಅಧಿಕಾರಿ ದೂರವಾಣಿ ಕರೆ ಮಾಡಿದಾಗ ಸರಿಯಾದ ಸಮಯಕ್ಕೆ ದೂರವಾಣಿ ಸ್ವೀಕರಿಸುವುದಿಲ್ಲ ಮತ್ತು ಯಾವಾಗಲೂ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತದೆ. ಮುಂದುವರೆದು ಉಪನಿರ್ದೇಶಕ ಕಚೇರಿ ಈಗಾಗಲೇ 5-6 ಮಾಸಿಕ ಸಭೆ ನಡೆದಿದ್ದು ಒಂದು ಸಭೆಗೆ ಕೂಡ ಹಾಜರಾಗಿರಲಿಲ್ಲ, ಗೈರು ಹಾಜರಾಗುತ್ತೀರಿ ಮತ್ತು ನೀವು ಇಲಾಖೆ ಪ್ರಗತಿ ಕೂಡ ಸಾಧಿಸುತ್ತದೆ. ಆದ್ದರಿಂದ ನಿಮ್ಮಿಂದ ಕರ್ತವ್ಯ ಬೇಜವಾಬ್ದಾರಿತರ ತೋರುವುದು ಕಂಡು ಬಂದಿರುತ್ತದೆ.
ಕಾರಣ ಈ ನೋಟಿಸ್ ಹೊರಡಿದ ಕೂಡಲೇ 3 ದಿನ ಒಳಗಾಗಿ ನಿಮ್ಮ ಲಿಖಿತ ವಿವರಣೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. ನಿಗದಿತ ಅವಧಿಯೊಳಗೆ ನಿಮ್ಮ ಹೇಳಿಕೆ ಸಲ್ಲಿಸಿದಲ್ಲಿ ಈ ಬಗ್ಗೆ ನಿಮ್ಮ ಹೇಳಿಕೆ ಏನೂ ಇಲ್ಲ ಒಂದು ಪರಿಗಣಿಸಿ ನಿಯಮಾನುಸಾರ ಮುಂದಿನ ಕ್ರಮ ಕೈಗೊಳ್ಳಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. ಸರ್ 3 ದಿನ ನೋಟಿಸ್ ಇದೆ ನಾಟ ಆಮೇಲೆ ಇನ್ನೊಂದು ಯಾವ್ಯಾವ ಸೌಲಭ್ಯಗಳು ರೈತರಿಗೆ ಅಂತ ಹೇಳಿಸಿಂದ ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ. ದಯವಿಟ್ಟು ನಿಮ್ಮ ಇಲಾಖೆ ಕಡೆಯಿಂದ ರೈತರಿಗೆ ಯಾವ ಸಲಕರಣೆಗಳು ಬರ್ತಾವೆ, ಮೇವು ಕಟ್ ಮಾಡೋ, ಆಮೇಲೆ ಮೇವಿನ ಬೀಜ ಬಂತು, ಮತ್ತೆ ದನಗಳಿಗೆ ಯಾವ ತರ ಆರೈಕೆ ಮಾಡಬೇಕು ಅಂತ ಒಂದೊಂದು ತಾಲೂಕಾಗೆ ಸರ್ ತಾಲೂಕು ಆಸ್ಪತ್ರೆ